ಸುಮ್ಮನ್ ಬಾರ. ನನ್ನ ಮಗ ನಿಧಾನ ಆದ್ರೂ ಕೂಡ ಡಾಕ್ಟರ್ ಹುಡುಗಿನ ಹಿಡಿದವನೆ. ನಮ್ಗೆಲ್ಲಾದ್ರೂ ಯಾವಾಗಾದ್ರೂ ನೋವಾದ್ರೆ ಸೂಜಿ ಸುಚ್ಚಿಸ್ಕೊಂಡ್ಬಿಡ್ಬೋದು. ರಮ್ಮು, ಈ ಸೋಡಾ ಬುಡ್ಡಿಲಿ ನಿನ್ನನ್ನು ನೋಡಿದ್ರೆ ಆ ಹುಡುಗಿ ಇಷ್ಟನೇ ಪಾಡೋದಿಲ್ಲ. ತಗಿ ತಗಿ. ನಾನು ಕನ್ನಡ ಕತೆ ಇದ್ರೆ ಏನು ಕಾಣಲ್ಲ. ಆಮೇಲೆ ಹುಡುಗಿನ ಹೇಗ್ ನೋಡಿ? ಅಯ್ಯೋ, ಅಪ್ಪವೇ ಅವಳನ್ನ ದೇವಸ್ಥಾನದಲ್ಲಿ ನೋಡ್ದೆ ಇಲ್ಯಾ? ಆದ್ರೂ ಇನ್ನೊಂದ್ಸಲ ನೋಡ್ಬೇಕಲ್ಲ. ಅದೆಲ್ಲ ಬೇಡ. ಕನ್ನಡ ಕತೆ ಇದ್ರೆ ಡೇಂಜರ್ ಕಂಡ್ರು. ಲೋ ರಮ್ಮಿ, ಯಾಕೆ ಅಷ್ಟೊಂದು ಟೆನ್ಸ್ ಆಗ್ತೀಯಾ? ನಾವಿಬ್ರು ಇಲ್ವೇನೋ ನಿನ್ನ ಕಣ್ಣಾಗಿ? ನೀವಿಬ್ರು ಅದಕ್ಕಿಂತ ಡೇಂಜರ್. ಕನ್ನಡ ಕತೆ ಇದೆಲ್ಲ ಬೇಡ. ಅಯ್ಯ, ಕನ್ನಡಿ ಕಣ್ಣ ಕೊಡಿ, ಕೊಡಿ. ಬೇಡ ಅಂತ ಹೇಳಲ್ಲ. ಆಯ್, ರುದ್ರಮ್ಮ. ಬಂತು ಕಾಣದೇ ಇಲ್ಲ. ಏನ್ ಮದುಮಗಳ ತರ ಕಾಣ್ತಾ ಇದೀರಲ್ರಿ? ಏನ್ ಮದ್ವೆಗಿದ್ರೆ ಸೆಟ್ ಆಯ್ತೇನ್ರಿ? ಅಯ್ಯೋ, ಎಲ್ಲ ನಾರಾಯಣ ಮಗಿಮೆ. ಯಾನ ರುದ್ರಮ್ಮ, ಮಗಳಕ್ಕೆ ಮದ್ವೆ ಮಾಡುದಿಲ್ವಾ? ಮಾಡೋಣ, ಬಿಸ್ನೆಸ್ ಇಲ್ಲ, ಎಲ್ಲ ಪ್ಯಾಕೆಟ್ ಅಲ್ಲಿ ಬಂದ್ಬಿಟ್ವು. ಹೇಗಿದ್ರು ನೀನು ಅಮೆರಿಕದಿಂದ ಬಂದವನು ಅಂತ ಹೇಳ್ತೀವಿ. ಯೋಚನೆ ಮಾಡ್ಬೇಡ. ಹೋಗಿ ಗಟ್ಟಿಯಾಗಿ ತಬ್ಕೊಂಡು ಅಮೆರಿಕನ್ ಸ್ಟೈಲ್ ಅಂತ ಕಿಸ್ಕೊಂಡು ಕಮಾನ್ ಇದು ಬೇಡ. ನಡಿ ನಡಿ. ನೀನೇ ಪರವಾಗಿಲ್ಲ ಬಿಡಮ್ಮ, ಆರಾಮಾಗಿದೀಯ. ಹೋಗ್ತಾನೆ. ಅಯ್ಯೋ, ಬದಡೆ ಯಾವನಮ್ಮ ಇವನು? ನನ್ಗೆ ಮುತ್ಕೊಳಕ್ ಬರ್ತಾನಲ್ಲ, ಬಟ್ಟೆ ತದ್ದು. ರುದ್ರಮ್ಮ, ಎನ್ನಮ್ಮ, ನೀನು ನನ್ನ ಹತ್ರ ಒಂದು ಮಾತು ಹೇಳಿದೆಲಿಯಾ? ನಿನ್ನ ಹುಡುಗಿಗೆ ಒಂದು ಹುಡುಕ ಬೇಕು ಅಂತ. ನಾನು ಹುಡುಕನನ್ನ ಅಮೆರಿಕದಿಂದ ಕರೆಸಿದ್ದೀನಿ. ಈ ಹುಡುಕ ಅಮೆರಿಕಾದಲ್ಲಿ ಹುಡುಗಿನ ನೋಡಿದ ತಕ್ಷಣ ಅವ್ರ ಅಮ್ಮನಿಗೆ ಮುತ್ತು ಕೊಡೋದು ಪದ್ಧತಿ. ಯಾವ ಪದ್ಧತಿನಮ್ಮ? ಪದ್ಧತಿ ಅಂದಕ್ಕೆ ಸುಮ್ಮನೆ ಬಿಟ್ಟಿವ್ನಿ. ಇಲ್ಲ ಅಂದ್ರೆ ಅವ್ನು ಅಡ್ಡ ಸಿಗ್ಬಿಟ್ಟಿದೆ ಕಲ್ಲಿನ ಮಗನ. ನಡಿ, ಬೇಕಾದ್ರೂ ಮಾಡಿ ರುಕ್ಮಿಣಿಯಿಂದ ನಾನು ಸೋಡಾ ಇಸ್ಕೊಡೋ. ಏನ್ ರುಕ್ಮಿಣಮ್ಮ, ಹುಡುಗ ಏನ್ ಮಾಡ್ತಾವನೆ? ಏನು ರುದ್ರಮ್ಮ ಹಂಗೆ ಕೇಳ್ತಿಯಲ್ಲ? ನಮ್ಮ ಹುಡುಕ ಅಮೆರಿಕದ ಬೆಪಲ್ಲ ಯೂನಿವರ್ಸಿಟಿನಲ್ಲಿ ಡಿಗ್ರಿ ಮಾಡಿದ್ದಾನೆ. ನಿನಗೆ ಗೊತ್ತಿಲ್ಲ ರುದ್ರಮ್ಮ, ಈ ಹುಡುಕ ಹಸುಗಳ ಜೊತೆಲಿ ಮಾತಾಡುವಷ್ಟು ಬುದ್ಧಿಶಾಲಿ. ಯೋಚನೆ ಮಾಡ್ತಿದ್ಯಾ? ಕಿಸ್ ಮಿಸ್ ಆಗೋಯ್ತಲ್ಲ ಅಂತ ಬೇಜಾರಾಗ್ತಿದ್ಯಾ? ಹೇಗಾದ್ರು ಮಾಡಿ ಹೋಗಕ್ ಮುಂಚೆ ಪಚಾಕತ್ತು ಒಂದು ಕೊಟ್ಬಿಡ್ಬೇಕಮ್ಮ. ಯಾಕೆ ತರ ಮಾಡ್ತಿದ್ಯಾ? ಕೊಟ್ಬಿಡು. ಎಲ್ಲಿದ್ದಾಳೆ? ಪಕ್ಕದಲ್ಲೇ ಕೂತಿದ್ದಾಳೆ. ಏನಮ್ಮ ಹುಡುಗನ್ ಏನ್ ಆಗ್ತೈತಿ ರುಕ್ಮಿಣಮ್ಮ? ಅಯ್ಯೋ, ಅದೇನೆ ಕೇಳ್ತಿ ರುದ್ರಮ್ಮ. ಹುಡುಗನಿಗೆ ಅಮೆರಿಕ ಇವ್ನ್ ಏನ್ ಮಕ್ಕಳ ಕಣ್ಣಿಟ್ಟ ಏನಕ್ಕೆ ಇವ್ನ್ಗೆ? ಏನ್ ರುಕ್ಮಿಣಮ್ಮ ಇದು? ಅದು ಅಮೆರಿಕ. ಹೇಗಿತ್ತು ನನ್ನ ಮಗನೇ? ಪ್ರತಿ ಸಲ ಅವ್ರ ಅಮ್ಮಂಗೆ ಕೊಡ್ತೀಯಲ್ಲ? ನಾನ್ ಹಾಕಿರೋ ಕಂಡೀಷನ್ ನಿನ್ ಗೊತ್ತೈತಲ್ಲ? ಅಯ್ಯೋ ರುದ್ರಮ್ಮ, ನಿನ್ನ ಕಂಡೀಷನ್ ಎಲ್ಲ ನನ್ಗೆ ಗೊತ್ತು. ನಾನು ಅವನಿಗೆ ಹೇಳಿದ್ದೇನೆ. ಏನು ಮನೆ ಅದು ನಮ್ ಹುಡುಗ ಸ್ವಲ್ಪ ಹಸುಗಳನ್ನ ಮಾತಾಡಿಸ್ಬೇಕು ಅಂತಿದ್ದ. ಮಾತಾಡಿ ಕರ್ಕೊಂಡು ಹೋಗು. ಆರಮಿ, ಹಸುಗಳನ್ನೆಲ್ಲ ತೋರಿಸ್ತೀನಿ ಬಾ. ಏನದು ಕಂಡೀಷನ್? ಆ ಕಂಡೀಷನ್ ಎಲ್ಲ ನನ್ ಮುಂದೆನೆ ನಡಿಬೇಕು. ಓಕೆ ರುದ್ರಮ್ಮ, ಓಕೆ. ನಿನಗೆ ಯಾಕೆ ಚಿಂತೆ? ನಾನ್ ಆ ಕಂಡೀಷನ್ ಏನು ಗೊತ್ತಾ? ಅವಳ ಹತ್ರ ಒಂದು ಕೂಳಿ ಇದೆ. ಕೂಳಿ ಕೂಳಿ ಅದು ಗೂಳಿ. ಆ ಕೂಳಿ ಇವಳ ತಮ್ಮನನ್ನ ತಿವದ ಸಾಯಿಸ್ಬಿಡ್ತಡ. ಪಾಪ ಆ ಕೂಳಿಗೆ ಸ್ವಲ್ಪ ಹುಚ್ಚು. ಆ ಹುಚ್ಚು ಕೂಲಿನ ಈಗ ರಮ್ಮ ಪಳಗಿಸಬೇಕು. ಏನಂತ ಕಂಡೀಷನ್? ಏನಿಲ್ಲ ಗುರು, ಒಂದ್ ತುಂಟು ಕರು ಇದೆಯಂತೆ. ವಿಜಯಲಕ್ಷ್ಮಿಗೆ ಆ ಕರು ಅಂದ್ರೆ ಪ್ರಾಣ ಅಂತ ಕಣ. 3 ದಿವಸದಿಂದ ಹುಲ್ ತಿಂತಿಲ್ವಂತೆ. ನೀವ್ ಹೋಗಿ ಪ್ರೀತಿಯಿಂದ ಹುಲ್ ತಿನ್ನಿಸ್ಬೇಕಷ್ಟೇ. ಅಷ್ಟೇನಾ? ಅಷ್ಟೇ ಗುರು. ಕರು ಹುಲ್ ತಿನ್ನಿಸ್ಬೇಕಾ? ಅಷ್ಟೇ. ಎಲ್ಲಿದೆ ಕರು? ಹೀಗೆ ಸೀದಾ ಹೊರೆ ಸಿಗ್ತದೆ. ಕಾಣ್ತಿದೆ. ವಿಜಯಲಕ್ಷ್ಮಿ ನೋಡ್ತೀರಲ್ಲ, ಕಣ್ಣು ನಿನ್ ಮೇಲೆ ನೆಟ್ ಬಿಟ್ಟಿದ್ದಾಳೆ. ಬೆಸ್ಟ್ ಆಫ್ ಲಕ್ ಗುರು. ಡೈಲಾಗ್ ಹೋಗ್ತೀನಿ.
ತರ ಅಲ್ಲ, ಗೂಳಿನೇ ಕಣದು. ಗೂಳಿನ ಮೊದ್ಲು ಹೆಗಲ್ ಮೇಲೆ ಸ್ಕಾರ್ಪ್ ಬಿಚ್ಚಾಕಲೆ, ಅದನ್ನೇ ದುಡ್ಕೊಂಡು ನೋಡ್ತಾ ಇದೆ. ಈ ನೀಲಿ ಸ್ಕಾರ್ಪ ಅಯ್ಯೋ ನೀಲಿ ಎಲ್ಲ ಕಣ, ಕೆಂಪ ತೆಗೆದು ಬಿಸಾಕಲೆ ಸೋಡ. ಕೆಂಪ ಎಲ್ಲೋ